ನಗುವೆ ಆಹಾ ಆಹಾ ಯಾವ ಕಾಡಿನ ಶಕ್ತಿ ನಿನ್ನ ಬಾಯಲ್ಲಿ ಮಾತನ್ನ ಹೊರಡಿಸ್ತು ನಿಜಪ್ಪ, ಸತ್ಯವಾಗಲೂ ನಿಜ. ನಾನು ನೀನು ನನಗೆ ಜನ್ಮ ಕೊಟ್ಟಂತ ತಾಯಿಯವರು ಆನಂದ್, ಯಾವ ತಾಯಿನ ಇವತ್ತು ಸಾವಿನ ಕೂಪಕ್ಕೆ ತಳ್ಳಬೇಕು ಅಂತ ನೋಡ್ತಿದ್ದೆವು, ಆಕೆನೆ ನನಗೂ ನಿನಗೂ ಜನ್ಮ ಕೊಟ್ಟಂತ ತಾಯಿ. ತಾಯಿ ದೇವರು, ತಾಯಿ ದೇವರು. ಒಳ್ಳೆಯಪ್ಪ ಜೋರ ಚಪ್ಪಾಳೆ. ಅಭಿಮಾನಿ ದೇವರುಗಳೇ ಎಲ್ಲಿದ್ದೀರಿ? ಹೊಡಿರಿ ಜೋರ ಚಪ್ಪಾಳೆ. ಚಪ್ಪಾಳೆ ಹೊಡೆದ ಅಕ್ಕಪಕ್ಕ ಇರೋ ಸೊಳ್ಳೆಗಳೆಲ್ಲ ಸತ್ತೋಗ್ತವೆ. ನಿಮ್ಮ ಆಯಸ್ಸು ಆರೋಗ್ಯ ಹೆಚ್ಚುತ್ತೆ ಅಲ್ವೇ? ಚಪ್ಪಾಳೆ ಹೊಡೆದಷ್ಟು ಒಳ್ಳೆಯದು. ಊಟ ಮಾಡಿದ್ರೆ ಎಷ್ಟು ಒಳ್ಳೆಯದು. ಥ್ಯಾಂಕ್ ಯು. ಹಾಗೂ ಕಲಾವಿದರಲ್ಲಿ ಒಂದು ಮನವಿ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಬಾಮೈದ ಅಮ್ಮ ಪಾರ್ವತಮ್ಮವರ ತಮ್ಮ ಎಸ್ ಎ ಚೆನ್ನೇಗೌಡರು 3 ಗಂಟೆ 50 ನಿಮಿಷಕ್ಕೆ ಆಡಿಟೋರಿಯಂ ಬರ್ತಾ ಇದ್ದಾರೆ. ಕಲಾವಿದರು ಎಲ್ಲ ಇದ್ದು ಅವರ ಕೈಯಾರ ಕಲಾವಿದರಿಗೆ ಯಾರ್ಯಾರು ಸನ್ಮಾನ ಮಾಡಿಸ್ಕೊಬೇಕಂತಹ ಯೋಗ ಇವತ್ತು ಬ್ರಹ್ಮ ಬರೆದಿದ್ದಾನೋ ಅದು ಅಸುಯೋಗ. ಹಾಗೂ ನಮ್ಮ ಜೂನಿಯರು ನಮ್ಮ ರಾಜ್ಕುಮಾರ್ ಅಪ್ಪಾಜಿ, ನಮ್ಮ ಅಜಿತ್ ಸಾರು ಜೊತೆಲಿರ್ತಾರೆ. ಭಾಳ ಅನುಕೂಲ ಆಗುತ್ತೆ ನಮ್ಮ ಕಲಾವಿದರಿಗೆಲ್ಲ. ಯಾಕಂದರೆ ಇವುಗಳೆಲ್ಲ ನಮ್ಗಳಿಗೆ ನೆನಪು ಮಾತ್ರ. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಆ ಕಲಾವಿದರಿಗೆ ಕೊಡುವಂತಹ ಗೌರವ, ಬರುವಂಥ ಹಿರಿಯರು ಇರ್ತಾರಲ್ಲ ಅವರ ಮಾರ್ಗದರ್ಶನದಲ್ಲಿ ಕೆಲವೆಲ್ಲ ಕಾರ್ಯಕ್ರಮಗಳು ಆಗು ಹೋಗಲೆಲ್ಲ ಅವ್ರ ಬಾಯಲ್ಲಿ 1-2 ಭಾಷಣಗಳು ಕೇಳಿದಾಗ ನಾವು ಮುಂದೆ ಯಾವ ರೀತಿ ಕಾರ್ಯಕ್ರಮಗಳೆಲ್ಲ ಮಾಡ್ಬೋದು ಅನ್ನೋದು ನಮಗೆಲ್ಲ ಸ್ವಲ್ಪ ಅರಿವಾಗುತ್ತೆ. ಹಾಗಾಗಿ ಯಾರು ದಯವಿಟ್ಟು ಹೋಗಬೇಡಿ, ದೊಡ್ಡವರು ಬರ್ತಾ ಇದ್ದಾರೆ. ಅಪ್ಪಾಜಿ ದೊಡ್ಡ ಮನೆಯಿಂದ ಅವ್ರ ಕಡೆಯಿಂದ ಒಂದು ಕಲಾವಿದರಿಗೆ ಸನ್ಮಾನ ಇದೆ, ಮಾಡ್ಕೊಂಡು ಆರಾಮಾಗಿ ನಾವು ಹ್ಯಾಪಿಯಾಗಿ ಕುಣ್ಕೊಂಡು ಹಾಡ್ಕೊಂಡು ನಿಲ್ದಾಡ್ಕೊಂಡು ಕೋಗಿಲೆ ಕಂಠದಲ್ಲಿ ಚೆನ್ನಾಗಿ ಹಾಡ್ಕೊಂಡು ಆರಾಮಾಗಿ ಹೋಗೋಣ ಮನೆಗಳಿಗೆ, ಕಾರ್ಯಕ್ರಮ ಮುಗಿಸ್ಕೊಂಡು. ನೋಡಿ ಪಂಚಮಿಕ್ಕೆ ರಾಜಣ್ಣವ್ರು ಹೇಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ನಿಜವಾಗ್ಲೂ ಕಲಾವಿದರಿಗೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನೋಡಿ ಈ ಪೋಸ್ಟರ್ ತುಂಬಾ ಬರೀ ಕಲಾವಿದರುಗಳನ್ನೇ ತುಂಬಿಸ್ಬಿಟ್ಟಿದ್ದಾರೆ. ಎಷ್ಟೋ ಜನ ಯಾವ ಫೋಟೋನು ಯಾರ ಫೋಟೋನು ಹಾಕಕ್ಕೆ ಹಿಂಜರಿದ್ದಾರೆ. ಅವ್ರು ಹಾಗಲ್ಲ, ಎಲ್ಲ ಹಾಡುವ ಕೋಗಿಲೆಗಳನ್ನ ನೋಡಿ ಎಲ್ಲರೂ ನೋಡ್ಲಿ, ಇವರು ಇಂತಿಂತವರೇ ಹಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ನಾವು ಎಷ್ಟೋ ಕಡೆ ಕಾರ್ಯಕ್ರಮಗಳನ್ನ ಕೊಡಕ್ಕೆ ಹೋದಾಗ ಎಲ್ಲೋ ನಮ್ದಲ್ಲೊಂದು ಫೋಟೋ, ರಾಜ್ಕುಮಾರ್ ಅವ್ರ ಫೋಟೋ, ಪುನೀತ್ ರಾಜ್ಕುಮಾರ್ ಫೋಟೋ, ಪಾರ್ವತಮ್ಮ ಅವ್ರ ಫೋಟೋ, ಇಂಥ ಒಂದು ಗಣ್ಯಮಾನ್ಯರು ಯಾರಿಗೆ ಸನ್ಮಾನಿತರು ಅವ್ರ ಫೋಟೋ ಮಾತ್ರ ಹಾಕಿರ್ತಾರೆ. ಹಾಡೋರಿಗೆ ಹಾಡ್ತಾರೆ ಹೋಗ್ತಾರೆ, ಆದರೆ ಹಾಡುವವ್ರನ್ನ ಪ್ರತಿರೂಪವಾಗಿ ಈ ಪೋಸ್ಟರ್ನ ಹಾಕಿ ನೀವು ಹಾಡಿ ನೀವು ಬನ್ನಿ ವೇದಿಕೆ ನಿಮ್ಮದು ಅಂತ ಹೇಳಿ ಹೇಳ್ತಾ ಇರೋಂಥ ನಿಜವಾಗ್ಲೂ ಏಕೈಕ ಈ ಪಂಚಮಿಕಿ ರಾಜಣ್ಣವರು. ಅವರಿಗೆ ನಿಜವಾಗ್ಲೂ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಇದೆ, ಅವ್ರ ಮನೆ ಅವ್ರ ಫ್ಯಾಮಿಲಿ ಆಶೀರ್ವಾದ ಅವ್ರಿಗಿದೆ. ಅವರಿಗೆ 100-120 ವರ್ಷ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಸದಾಕಾಲ ಕೊಟ್ಟಿರಲಿ. ಹೀಗೆ ಕಲಾವಿದರನ್ನೆಲ್ಲ ನೋಡೋ ಭಾಗ್ಯ ನಮಗೂ ದೇವರು ಕರುಣಿಸ್ಲಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನೀವೆಲ್ಲ ನಮ್ಮ ಹೃದಯದಲ್ಲಿದ್ದೀರಿ, ನನ್ನನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು. ಎಲ್ಲರೂ ಊಟ ರೆಡಿಯಾಗಿದೆ, ತಾವು ಹೋಗಿ ತಮ್ಮ ದೇವರು ಏನು ಅನುಗ್ರಹಿಸಿದನೋ ಆ ಊಟನ ತಾವು ಸ್ವೀಕಾರ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜೂನಿಯರ್ ರಾಜ್ಕುಮಾರ್ ಸರ್ ಸಂಜೆವರೆಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವ್ರ ಜೊತೆ ಹಾಡ್ಬೋದು, ಡಾನ್ಸ್ ಮಾಡಬಹುದು, ಕುಣಿಬಹುದು, ಫೋಟೋ ತೆಗೆಸ್ಕೋಬಹುದು ಸರ್. ಥ್ಯಾಂಕ್ ಯು. ರಾತ್ರಿ 8 ಗಂಟೆವರೆಗೂ ನಾನು ಇಲ್ಲೇ ಇರ್ತೀನಿ. ಯಾವ ಹಾಡು ಬೇಕಾದರೂ ನನ್ನ ಜೊತೆ ಜಮಾಯಿಸಬಹುದು. ಡಬಲ್ ಬಾಟ ಆಗುತ್ತೆ. ಧನ್ಯವಾದಗಳು.